ಇಲ್ಲಿ ನಿಮಗೆ ತುಂಬ ಇನ್ಪುಟ್ಸ್ ಇದೆ. ಫೇಸ್ ವ್ಯಾಲ್ಯೂ ಅಂತಂದ್ರೇನು, ಪಿ ಇ ಅಂತಂದ್ರೇನು, ಇನ್ನೊಂದು ಅಂದ್ರೇನು, ಅದು ಇದು ಏನೇನೋ ಇದೆ. ಅದೆಲ್ಲ ಜಾಸ್ತಿ ಚೆಕ್ ಮಾಡೋಕೆ ಹೋಗ್ಬೇಡಿ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ. ಒಂದು ROE ನೋಡಿ, ಪ್ಲಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಗೆ ಬನ್ನಿ. FIS 16% ಇದೆ, DIS 13% ಇದೆ, ಪಬ್ಲಿಕ್ ಹತ್ರ ಬರೀ 7% ಇದೆ. ಹಾಗಾಗಿನೇ ಇದು ಟೆಕ್ನಿಕಲಿ ಬ್ರೇಕ್ಔಟ್ ಆದಾಗ 100 ರೂಪಾಯಿದ್ದು 800 ರೂಪಾಯಿವರೆಗೂ ಹೋಯ್ತು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಈ ಒಂದು ಸಂಸ್ಥೆಯ, ಇದೊಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಈ ಒಂದು ಸಂಸ್ಥೆಯ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ BS ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ ಕಾಶಿನಾಥ್ ಅವರೇ. ಕಳೆದ ಸಂಚಿಕೆಯಲ್ಲಿ ನಾವು ಅತ್ಯಂತ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಎಲ್ಲಿಂದ ಶುರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ನೋಡಿಲ್ಲ ಅಂದರೆ ದಯವಿಟ್ಟು ಆ ಎಪಿಸೋಡನ್ನು ನೋಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಓವರಾಲ್ ನಾವು ಮಾತಾಡ್ಕೊಂಡು ಬಂದಿವಿ ಈ ಕಳೆದ 3 ಸಂಚಿಕೆಗಳಲ್ಲಿ. ಆದರೆ ಇವತ್ತಿನ ಎಪಿಸೋಡಲ್ಲಿ ಟ್ರೇಡಿಂಗ್ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೇಡಿಂಗ್ ಅಂದ ತಕ್ಷಣ ನಾವು ಒಂದು ಸಂಚಿಕೆಯಲ್ಲಿ ನೀವು ಹೇಳಿದಾಗೆ ಬಿಸ್ನೆಸ್ ಅಂದರೆ ಲಾಸ್ ಮತ್ತು ಪ್ರಾಫಿಟ್ ಎರಡೂ ಇರುತ್ತೆ ಅಂತ ಕೂಡ ಮಾತಾಡಿದ್ವಿ. ಆದರೂ ಕೂಡ ಕಡಿಮೆ ಲಾಸ್ ಮಾಡಿಕೊಂಡು ಜಾಸ್ತಿ ಪ್ರಾಫಿಟ್ ಮಾಡ್ಕೊಳ್ಳೋ ಥರ ಟ್ರೇಡಿಂಗ್ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದರೆ ಈಗ ಸಾಕಷ್ಟು ಜನ ಟ್ರೇಡ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡೋರು ಸಾಕಷ್ಟು ಗ್ರೋ ಆಗಿದ್ದಾರೆ ಅಂದಮೇಲೆ ನಾವು ಗ್ರೋ ಆಗಬಹುದು, ನಾವು ಲಾಭ ಮಾಡ್ಬೋದು. ಸೊ ಆ ಒಂದು ಲಾಭ ಮಾಡುವ ಸೀಕ್ರೆಟ್ಸ್ ಏನು ಸರ್? ಮೊದಲೇದಾಗಿ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಕಂಪ್ಲೀಟ್ಲಿ ಬಿಸ್ನೆಸ್. ಸೊ ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ನ ತೊಗೊಳ್ಳೇಬೇಕು. ಸೊ ಕಲಿಬೇಕಾಗತ್ತೆ. ಏನೇನನ್ನು ಕಲಿಬೇಕು? ಸ್ಟಾಕ್ ಮಾರ್ಕೆಟಲ್ಲಿರುವಂಥದ್ದು 2 ಅನಾಲಿಸಿಸು ಮೇಜರಾಗಿ. ಒಂದು ಫಂಡಮೆಂಟಲ್ ಅನಾಲಿಸಿಸು, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂತಂದರೆ ಏನು? ಯೂಶ್ವಲಿ ಕಂಪನಿ ಏನು ಮಾಡ್ತಾ ಇದೆ. ಸೊ ಈಗ ಒಂದು ಏಷ್ಯನ್ ಪೇಂಟ್ಸ್ ಅಂತ ತೊಗೊಂಡ್ರೆ ಪೇಂಟ್ ಕಂಪನಿ, ನೆಕ್ಸ್ಟು ಇವ್ರಿಗೆ ಕಾಂಪಿಟೇಟರ್ಸ್ ಯಾರು, ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ, ಪ್ಲಸ್ ನಮಗೆ ಇನ್ವೆಸ್ಟರ್ಸ್ ಯಾರು ಇದರಲ್ಲಿ. ಇನ್ವೆಸ್ಟರ್ಸ್ ಅಂತಂದರೆ ಒಂದು ಕಂಪ್ನಿ ಬೆಳಿಬೇಕು ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂತಂದರೆ ಆ ಕಂಪನಿಯಲ್ಲಿ 4 ಥರ ಇನ್ವೆಸ್ಟರ್ಸ್ ಇರ್ತಾರೆ ಮೇಜರಾಗಿ. ಒಂದು ಪ್ರಮೋಟರ್ಸು, ಇನ್ನೊಂದು FIIಸು, ಇನ್ನೊಂದು DIIಸು, ಮತ್ತೊಬ್ಬರು ನಮ್ಮ ಥರ ಪಬ್ಲಿಕ್. ಓಕೆ. ಅಂದರೆ ಇವಾಗ ಏಷ್ಯನ್ ಪೇಂಟ್ಸ್ ಅನ್ನೋ ಕಂಪನಿ 100 ಶೇರ್ ಅವೈಲಬಲ್ ಇದೆ ಮಾರ್ಕೆಟಲ್ಲಿ ಅಂತ ತೊಗೊಳ್ಳೋಣ. ಈ 100 ಶೇರಲ್ಲಿ ಈ 100 ಶೇರ್ನ ಯಾರ್ಯಾರು ತೊಗೊಂಡಿದ್ದಾರೆ ಅಂತ. ಪ್ರಮೋಟರ್ ಒಂದು 50%, FIIs ಒಂದು 20%. ಪ್ರಮೋಟರ್ ಅಂತಂದರೆ ಕಂಪನಿನ ಸ್ಟಾರ್ಟ್ ಮಾಡಿರೋವಂಥವ್ರು, ಕಂಪನಿಗೆ ಇನ್ವೆಸ್ಟ್ ಮಾಡಿರೋವಂಥವ್ರು. ಸೊ ಕಂಪನಿಯ ಓನರ್ಸು ಮೇಜರ್ಲಿ, ಪ್ಲಸ್ ಮ್ಯಾನೇಜ್ಮೆಂಟ್ ಅವರು. FIIs ಅಂತಂದ್ರೆ ಏನು? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಪ್ರಮೋಟರ್ಸ್ 50% ತೊಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ. ನೆಕ್ಸ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಒಂದು 20%. DIIs ಅಂತಂದರೆ ಯಾರು? DIIs ಅಂತಂದರೆ ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಡೊಮ್ಯಾಸ್ಟಿಕ್ ಅಂತಂದರೆ ನಮ್ಮ ಮ್ಯೂಚುವಲ್ ಫಂಡ್ಸ್ ಅವರು ಪ್ಲಸ್ LIC ಅವರು. ನೆಕ್ಸ್ಟು ಪಬ್ಲಿಕ್ ಅಂತಂದರೆ ಯಾರು? ನಾನು ಮತ್ತು ನೀವು ಪ್ಲಸ್ ಯಾರು ರೀಟೈಲರ್ಸ್ ಇದ್ದಾರೋ ಇವರು. ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಯಾರು? ಅವ್ರ ಎಕ್ಸಾಂಪಲ್ಗೆ ಅಂದರೆ ಅವರು ಈಗ ಅಮೇರಿಕಾದಲ್ಲಿದ್ದು ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೊಂದು ನಾರ್ಮ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ. ಅವ್ರು ಇಂಡಿಯನ್ ಕಂಪ್ನಿ ಚೆನ್ನಾಗಿದೆ ಅಂತ ಅನಿಸಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟು DIIs ಅಂತಂದರೆ ಇವಾಗ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅಲ್ಲಿ ಮ್ಯೂಚುವಲ್ ಫಂಡಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರು ಒಂದು ರಿಸರ್ಚ್ನ ಮಾಡಿರ್ತಾರೆ. ಅವ್ರೇನು ಮಾಡ್ತಾರೆ, ಇಂಥ ಕಂಪ್ನಿ ಈ ವ್ಯಾಲ್ಯೂಯೇಷನಲ್ಲಿ ಚೆನ್ನಾಗಿದೆ ಅಂತ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಓಕೆ. ನೆಕ್ಸ್ಟು ಬಂದು ಪಬ್ಲಿಕ್ಕು, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಈಗ ಓವರಾಲ್ ಒಂದು ಕಂಪ್ನಿನ ತೊಗೊಂಡ್ರೆ ನಾವು ಮೇಜರಾಗಿ ನಾವು ನೋಡಬೇಕಾಗಿರೋವಂಥದ್ದು ಒಂದು ಇದರಲ್ಲಿ ಎಷ್ಟು ಪಾರ್ಟು ಪ್ರಮೋಟರ್ ಇದೆ, ಎಷ್ಟು ಪಾರ್ಟ್ FIIs ಇದ್ದಾರೆ, ಎಷ್ಟು DIIs ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಪಬ್ಲಿಕಲ್ಲಿದೆ. ಓಕೆ. ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವಾಗಲೂ ಪಬ್ಲಿಕ್ ಇನ್ವೆಸ್ಟ್ಮೆಂಟು ಒಂದು ಕಂಪ್ನಿನಲ್ಲಿ 50%ಗಿಂತ ಕಡಿಮೆ ಇರಬೇಕು. 50%ಗಿಂತ ಕಡಿಮೆ ಇತ್ತು ಅಂತಂದರೆ ಈ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ. ಯಾಕೆ ನೋಡಿ, ಈಗ ಪಬ್ಲಿಕ್ ಅಂದರೆ ರೀಟೈಲರ್ಸ್, ನಮಗೆ ನಿಮಗೆ ದುಡ್ಡಿನ ಅವಶ್ಯಕತೆ ಆವಾಗವಾಗ ಬರ್ತಾನೇ ಇರುತ್ತೆ. ಆದರೆ FIIs DIIsಗೆ ಅವ್ರಿಗೆ ಅಷ್ಟಿರಲ್ಲ. ಯಾಕೆಂದರೆ ಅವ್ರದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಸೊ ಅವ್ರಿಗೆ ಅಷ್ಟು ಅವಶ್ಯಕತೆ ಇರಲ್ಲ. ಅಂದರೆ ಅವ್ರು ಇವಾಗ ಇನ್ವೆಸ್ಟ್ ಮಾಡಿ 3 ವರ್ಷಕ್ಕೆ ಬರಲಿ ಬಿಡು, 5 ವರ್ಷಕ್ಕೆ ಬರಲಿ ಬಿಡು ಅಂತ ವೆಯ್ಟ್ ಮಾಡೋರು ಅವರು.
ನಾವು ಪಬ್ಲಿಕ್ ಅವ್ರು ಏನು ಅಂತಂದರೆ ನಾವು ಅವಾಗ ಬೇಕು ನಮಗೆ ಅಂತ ಅಂದ್ಕೊಳ್ತೀವಿ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟು ಪಬ್ಲಿಕ್ದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಸೊ ಮಿನಿಮಮ್ 50%ಗಿಂತ ಕಡಿಮೆ ಇರಬೇಕು. ಈ ಕಂಪ್ನಿ ಯಾವುದೋ ಒಂದು ಕಂಪ್ನಿ ತೊಗೊಳ್ತೀವಿ, ಅದರಲ್ಲಿ 10% ಇತ್ತಾ ಇನ್ನೂ ಒಳ್ಳೆಯದು. ಪಬ್ಲಿಕ್ದು ಹೋಲ್ಡಿಂಗು 2% ಇತ್ತಾ ಒಳ್ಳೆಯದು. ಅಂದರೆ 2% ಇದೆ ಅಂತಂದರೆ ಮಾರ್ಕೆಟಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರೋದೇ 2% ಆಫ್ ಶೇರ್ಸು. ರಿಮೈನಿಂಗ್ ಎಲ್ಲ ಏನಾಗಿರುತ್ತೆ ಅಂತಂದರೆ ಒಂದು ಸೇಫ್ ಲಾಕರಲ್ಲಿ ಇದೆ ಅಂತ. ಈಗ ನೋಡಿ, ಮಾರ್ಕೆಟು ವರ್ಕ್ ಆಗೋದು, ಸ್ಟಾಕ್ ಮಾರ್ಕೆಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ. ಕರೆಕ್ಟ್. ಓಕೆನಾ? ಸೊ ಡಿಮ್ಯಾಂಡು ಯಾವಾಗ ಕ್ರಿಯೇಟ್ ಆಗುತ್ತೆ? ಸಪ್ಲೈ ಕಡಿಮೆ ಇದ್ದಾಗ. ಆ್ಯಕ್ಚುಲಿ ಸಪ್ಲೈ ಕಡಿಮೆ ಇದ್ದಾಗ. ನೋಡಿ, ಇವಾಗ ಏಷ್ಯನ್ ಪೇಂಟ್ಸ್ದು 100 ಶೇರ್ ಇರೋವಂಥದ್ದು 50 ಶೇರ್ ಪ್ರಮೋಟರ್ ಹತ್ರನೇ ಇದೆ, ಅವ್ನು ಲಾಕರಲ್ಲಿ ಇಟ್ಕೊಂಡಿದ್ದಾನೆ, ಯಾಕೆಂದರೆ ಅವ್ನ ಕಂಪ್ನಿ ಶೇರ್ಸು. ನೆಕ್ಸ್ಟ್ 20% FIIs ಹತ್ರ ಇದೆ, ಇನ್ನೂ 20% DIIs ಹತ್ರ ಇದೆ, ಇನ್ನು 10% ಆಫ್ ಶೇರ್ಸ್ ಮಾತ್ರ ಮಾರ್ಕೆಟಲ್ಲಿದೆ. ಓಕೆ, ಇದು ನೀವು ರಿಯಲ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದ? ಸುಮ್ಮನೆ ಕೊಡ್ತಾ ಇದ್ದೀನಿ. ಸೊ ರಿಯಲ್ ಆಗಿ ಯಾವ್ದಾದಿದೆ ಅಂತ ತೋರಿಸ್ತೀನಿ. ಸೊ ಇನ್ನು 10% ಮಾತ್ರ ಮಾರ್ಕೆಟಲ್ಲಿದೆ. ಓಕೆ. ಸೊ ಈ 10%ಗೆ ಅಂದರೆ 10 ಶೇರ್ಗೆ, ಬೇಸಿಕಲಿ 10 ಶೇರ್ಗೆ 100 ಶೇರ್ ಡಿಮ್ಯಾಂಡ್ ಬಂತು ಅಂತ ಇಟ್ಕೋಣ. ಏನಾಗ್ಬೋದು? ಈ ಕಂಪನಿ ಶೇರ್ಸ್ ಜಾಸ್ತಿ ಮೇಲೆ ಹೋಗುತ್ತೆ, ಜಾಸ್ತಿ ಆಗ್ಬೋದು. ಅದೇ 1000 ಶೇರ್ ಡಿಮ್ಯಾಂಡ್ ಬಂತು ಅಂತ ಇಟ್ಕೋಣ, ಅವಾಗ ಏನಾಗ್ಬೋದು? ಇನ್ನು ಮೇಲೆ ಹೋಗುತ್ತೆ, ಇನ್ನು ಮೇಲಕ್ಕೆ ಹೋಗ್ಬೋದು. ಸೊ ಹಾಗಾಗಿ ನಾವು ಫಸ್ಟು ಫಂಡಮೆಂಟಲಿ ಏನನ್ನ ಚೆಕ್ ಮಾಡಬೇಕು. ನಾವು ಟ್ರೇಡಿಂಗ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಮೊದಲೇದಾಗಿ ಇನ್ವೆಸ್ಟರ್ ರೇಷಿಯೋ ಏನಿದೆ ಅಂತ ಚೆಕ್ ಮಾಡಬೇಕು. ಇನ್ವೆಸ್ಟರ್ ರೇಷಿಯೋ ನಮಗೆ screener.in ಅಂತ ಇದೆ ವೆಬ್ಸೈಟು. ಮೇಜರಾಗಿ ನಾವು ಏನೇನು ನೋಡಬೇಕು, ಇನ್ವೆಸ್ಟರ್ಸ್ ಅಂತ ಒಂದು ಟ್ಯಾಬ್ ಇದೆ. ಇದರಲ್ಲಿ ನೋಡಿ, ಪ್ರಮೋಟರ್ ಶೇರು 52% ಇದೆ ಆ್ಯಸ್ ಆಫ್ ಡಿಸೆಂಬರು. FIIs ಹತ್ರ 13 ಶೇರ್ ಇದೆ, ಅಂದರೆ 13 ಶೇರ್ಸ್ ಇದೆ. ಯಾವ ಕಂಪನಿದು ಹೇಳ್ತಾರದು ನೀವು? ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್. ನೆಕ್ಸ್ಟು DIIs ಹತ್ರ 13.98 ಇದೆ. ಸೊ ರಿಮೈನಿಂಗ್ 19.66 ಅಂದರೆ 20% ಮಾತ್ರ ಪಬ್ಲಿಕ್ ಹತ್ರ ಇದೆ. ಓಕೆ, ಹಂಗಾರೆ ಫಂಡಮೆಂಟಲಿ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕಂಪನಿ ಅಂತ. ಸೊ ಈಗ ಸ್ಟ್ರಾಂಗ್ ಕಂಪನಿ ಅಂದಿದ ತಕ್ಷಣ ನಾನು ಹೋಗಿ ಇನ್ವೆಸ್ಟ್ ಮಾಡ್ಬೋಕ್ಕಾಗಲ್ಲ, ಯಾಕೆಂದರೆ ಏಷ್ಯನ್ ಪೇಂಟ್ ಲಾಸ್ಟ್ 3 ವರ್ಷದಿಂದ ಡೌನ್ ಬಂದಿದೆ. ಹೌದು. ಸೊ ಈ ಟೈಮಲ್ಲಿ ನಮಗೇನು ಬೇಕು? ಟೆಕ್ನಿಕಲ್ ಸಪೋರ್ಟ್ ಬೇಕು. ಅಂದರೆ ನೀವು NSEನಲ್ಲಿ 2000 ಕಂಪ್ನಿಗಿಂತ ಜಾಸ್ತಿ ಕಂಪ್ನಿ ಲಿಸ್ಟೆಡ್ ಕಂಪ್ನೀಸ್ ಇದೆ. ಇದರಲ್ಲಿ ನೀವು ಏನು ಸರ್ಚ್ ಮಾಡಬೇಕು screener.inಗೆ ಹೋಗಿ ಅಂತಂದರೆ, ಮೊದಲು 2000 ಕಂಪ್ನಿನ ಒಂದು 100 ಕಂಪ್ನಿಗೋ 150 ಕಂಪ್ನಿಗೋ ತೊಗೊಂಬರ್ಬೇಕು, ಕಡಿಮೆ ಮಾಡ್ಕೋಬೇಕು. ಈ ಕಂಪ್ನಿನಲ್ಲಿ ನನಗೆ ಟೆಕ್ನಿಕಲ್ ಬ್ರೇಕ್ಔಟ್ ಆಯಿತು ಅಂತಂದರೆ ಅಂಥ ಕಂಪ್ನಿನಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಇದ್ರ ಜೊತೆಗೆ ಏನು ನೋಡಬೇಕು ನಾವು ಅಂತಂದರೆ, ಒಂದು ROE ಅಂತ ಇದೆ. ROE ಅಂತಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಓಕೆ. ರಿಟರ್ನ್ ಆನ್ ಈಕ್ವಿಟಿ ಅಂತಂದರೆ ಮಿನಿಮಮ್ 12ರಿಂದ 15% ಇತ್ತು ಅಂತಂದರೆ ಮಿನಿಮಮ್, ಇದು ಒಳ್ಳೆ ಕಂಪನಿ ಅಂತ. 100%ಗಿಂತ ಯಾವ್ದು ಕಡಿಮೆ ಇದೆಯೋ ಅದನ್ನು ಬಿಟ್ಬಿಡಿ. ಯಾಕೆಂತಂದರೆ ನಮಗೆ ಬೇಕಾಗಿರೋವಂಥ ರಿಟರ್ನ್ಸು, ನಿಫ್ಟಿ ರಿಟರ್ನ್ಸ್ ಏನಿದೆ ಅದು 12ರಿಂದ 15 ಕೊಡ್ತಾ ಇದೆ. ಸೊ ಹಾಗಾಗಿ ಮಿನಿಮಮ್ 12ರಿಂದ 15% ಯಾವ ಕಂಪ್ನೀಸ್ ಕೊಡುತ್ತೋ, ಪ್ಲಸ್ ನಮಗೆ ಪಬ್ಲಿಕ್ ಹೋಲ್ಡಿಂಗು ಎಷ್ಟು ಕಡಿಮೆ ಇದೆಯೋ ಅಂಥ ಕಂಪ್ನೀಸ್ನ ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಲಿಸ್ಟ್ ಔಟ್ ಮಾಡಿಕೊಂಡು ನೆಕ್ಸ್ಟು ನಾವು ಟೆಕ್ನಿಕಲ್ ಬ್ರೇಕ್ಔಟ್ ಆಗುತ್ತೋ ಆಗ ಬೈ ಮಾಡಿದ್ರೆ ನಮಗೆ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋಂಗೆ ಸರ್, 5 ವರ್ಷದಲ್ಲಿ ಡಬಲ್ ಆಯಿತು ಅಂತಂದರೆ ಪ್ರತಿ ವರ್ಷ ಮೇಲಕ್ಕೆ ಹೋಗುತ್ತಾ? ಇಲ್ಲ, ಹಂಗೇನಿಲ್ಲ. ಕೆಲವೊಂದ್ಸಲ ಹೋಗ್ಬೋದು, ಕೆಲವೊಂದ್ಸಲ. ಅಂದರೆ ಈಗ 4 ವರ್ಷದಲ್ಲಿ ಒಂದು ಕಂಪ್ನಿ ಡಬಲ್ ಆಯಿತು. ಈ 4 ವರ್ಷ ಪ್ರತಿ ವರ್ಷ 25% ಈಕ್ವಲಿ ಹೋಗುತ್ತಾ? ಇಲ್ಲ, ಹೋಗಲ್ಲ. ಸೊ ಯಾವುದೋ ಒಂದು ವರ್ಷ 70ರಿಂದ 80% ಹೋಗ್ಬೋದು. ಕರೆಕ್ಟ್ ಅಲ್ವಾ? ಆ 70ರಿಂದ 80% ಇದೇ ಏಷ್ಯನ್ ಪೇಂಟ್ ಕಂಪನಿ ಹೆಂಗೆ ನಾವು ಕಂಡುಹಿಡಿಬೇಕು ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ರಿಂದ ಕಂಡುಹಿಡಿಬೋದು. ಸೊ ಇಷ್ಟೊತ್ತು ನಾನು ಏನು ಫಂಡಮೆಂಟಲ್ ಹೇಳಿದೆ, ಇದನ್ನು ಜಸ್ಟ್ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. screener.in ಚೆಕ್ ಮಾಡ್ಕೋಬೇಕು. ಏನು ಓಪನ್ ಮಾಡೋದು, ROE ಎಷ್ಟಿದೆ ನೋಡೋದು, ನೆಕ್ಸ್ಟು ಇನ್ವೆಸ್ಟರ್ ರೇಷಿಯೋ ನೋಡೋದು. ಸೊ ಇದ್ರ ಜೊತೆ ಇನ್ನೊಂದು ಏಷ್ಯನ್ ಪೇಂಟ್ಸ್ ಜೊತೆ ಇನ್ನೊಂದು ಕಂಪ್ನಿ ತೋರಿಸ್ತೀನಿ. ಈ ಕಂಪನಿ ತುಂಬ ಬಜ್ ಕ್ರಿಯೇಟ್ ಮಾಡಿದೆ ಲಾಸ್ಟ್ ಒಂದು 2-3 ತಿಂಗಳಲ್ಲಿ. ಯಾಕೆ ಅಂತಂದರೆ ಇದು 1.5 ವರ್ಷದಲ್ಲಿ 100 ರೂಪಾಯಿದ್ದು 800 ರೂಪಾಯಿವರೆಗೂ ಹೋಗಿತ್ತು. 800 ರೂಪಾಯಿಂದ ಮತ್ತು ಇವಾಗ 500 ರೂಪಾಯಿಗೆ ಬಂದಿದೆ. ಸೊ ಈ ಕಂಪನಿಯ ಇನ್ವೆಸ್ಟರ್ಸ್ ಯಾರ್ಯಾರು ಅಂತಂದರೆ, ಪ್ರಮೋಟರ್ಸ್ 62% ಇದೆ, FIIs 16% ಇದೆ, DIIs 13% ಇದೆ, ಪಬ್ಲಿಕ್ ಹತ್ರ ಬರೀ 7% ಇದೆ. ಹಾಗಾಗಿನೇ ಇದು ಟೆಕ್ನಿಕಲಿ ಬ್ರೇಕ್ಔಟ್ ಆದಾಗ 100 ರೂಪಾಯಿದ್ದು 800 ರೂಪಾಯಿವರೆಗೂ ಹೋಯಿತು. ಸೊ ನಾವು ಫಂಡಮೆಂಟಲ್ ಚೆಕ್ ಮಾಡಿಕೊಂಡು ಈ ಥರ ಸ್ಟಾಕ್ಸ್ನ ಒಂದು ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಮಾಡಿದ್ರೆ ನಮಗೆ ಒಂದು 4 ವರ್ಷದಲ್ಲಿ ಡಬಲ್ ಆಗೋವಂಥ ಕಂಪ್ನಿ ನಮಗೆ ಒಂದೇ ವರ್ಷದಲ್ಲಿ ಯಾವ್ದು ಡಬಲ್ ಆಗ್ಬೋದು ಅನ್ನೋದನ್ನು ನಾವು ಒಂದು ಗೇಜ್ ಮಾಡ್ಬೋದು ಅನ್ನೋದು
ಈ ಟೆಕ್ನಿಕಲ್ ಅನಾಲಿಸಿಸು. ಸೊ ಅದಕ್ಕೆ ನಾನು ಬರ್ತೀನಿ ಟೆಕ್ನಿಕಲ್ ಅನಾಲಿಸಿಸ್ಗೆ ನೆಕ್ಸ್ಟ್. ಓಕೆ, ಈಗ ನೀವು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಹೇಳಿದ್ರಿ, ಈಗ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋಗೋಣ. ಬಟ್ ನಾನು ಇಲ್ಲಿ ಒಂದು ಹೇಳಿದೇನೆಂದರೆ, ಸೊ ಇಲ್ಲಿ ಎಕ್ಸ್ಪರ್ಟೀಸ್ ಒಂದು ಡೊಮೇನ್ ಇದೆಯಲ್ಲ, ಅವ್ರದ್ದು ಎಕ್ಸ್ಪರ್ಟ್ಗಳ ಡೊಮೇನ್ ಇಲ್ಲಿಂದ ಶುರು ಆಯಿತು. ಹೌದು. ಈಗ ನಾನು ಕೂಡ ಎಕ್ಸ್ಪರ್ಟ್ ಅಲ್ಲ, ಹೀಗಾಗಿ ನಾನು ಐ ರಿಲೈ ಆನ್ ದೋಸ್ ಪರ್ಸನ್ಸ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದಟ್, ಲೈಕ್ ಮಿಸ್ಟರ್ ಕಾಶಿನಾಥ್. ಸೊ ಹೀಗಾಗಿ ನಿಮಗಿದು ಎಷ್ಟು ಅರ್ಥ ಆಗ್ತಾ ಇದೆ ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ಅರ್ಥ ಆಗದೇ ಇದ್ದರೆ ದಯವಿಟ್ಟು ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಅಂತ ಸಂಸ್ಥೆಗಳಿಗೆ ದಯವಿಟ್ಟು ಹೋಗಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲೇನೆಂದರೆ ಈಗ ಎರಡು ವಿಚಾರ ಇರುತ್ತೆ. ಒಂದೇನಂತಂದರೆ ಇವ್ರು ಹೇಳ್ತಾ ಇದ್ದು ನಂಗೆ ಅರ್ಥ ಆಗ್ತದೆ, ಬಟ್ ಏನಂದರೆ ನನ್ನ ಎಕ್ಸ್ಪರ್ಟೀಸ್ ಕಾಮರ್ಸ್ ಅಲ್ಲ. ಬೇಸಿಕಲಿ ನಾನು ದುಡ್ಡಿನ ಅಂದರೆ ಅದನ್ನು ನಾವು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ನಮ್ಮದು ಬೇರೆ, ನಮ್ಮದು ಡೊಮೇನ್ ಇದೆ. ನಾವು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದನ್ನು ಯೋಚನೆ ಮಾಡಲ್ಲ. ಈಗ ನೀವು ಹೇಳಿದಾಗ ನಂಗೆ ತಲೆಗೆ ಹೊಳಿತು, ಹೌದು ಅನ್ನಿಸ್ತು, ಆಮೇಲೆ ನಾಳೆ ಅದನ್ನು ನೋಡೋಕ್ಕೆ ಹೋಗಲ್ಲ. ಸೊ ಯಾರು ಆ ಎಕ್ಸ್ಪರ್ಟ್ ಲೆವೆಲ್ ಏನು ಬಂದಿರ್ತೀರಿ ದಯವಿಟ್ಟು ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾರು ಎಕ್ಸ್ಪರ್ಟ್ ಲೆವೆಲಿಂದ ಬಂದಿಲ್ವಲ್ಲ ಅವರು ದಯವಿಟ್ಟು ಎಕ್ಸ್ಪರ್ಟ್ ಲೆವೆಲ್ ಯಾರಿದ್ದಾರೆ ಅವ್ರ ಜೊತೆ ನೀವು ಮಾತಾಡ್ಕೊಳ್ಳಿ. ಸರ್ ಅಂದರೆ ಸಿಂಪಲ್ ಆಗಿ ಏನು ಅಂತಂದರೆ ಫಂಡಮೆಂಟಲ್ ಟೆಕ್ನಿಕಲ್ ಅಂದಿದ ತಕ್ಷಣ ಏನೇನೋ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. screener.in ಓಪನ್ ಮಾಡಿ, ಇಲ್ಲಿ ನಿಮಗೆ ತುಂಬ ಇನ್ಪುಟ್ಸ್ ಇದೆ. ಫೇಸ್ ವ್ಯಾಲ್ಯೂ ಅಂತಂದ್ರೇನು, PE ಅಂತಂದ್ರೇನು, ಇನ್ನೊಂದಂದ್ರೇನು, ಅದು ಇದು ಏನೇನೋ ಇದೆ. ಅದೆಲ್ಲ ಜಾಸ್ತಿ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಒಂದು ROE ನೋಡಿ, ಪ್ಲಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಗೆ ಬನ್ನಿ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಪಬ್ಲಿಕ್ ಹೋಲ್ಡಿಂಗು 50%ಗಿಂತ ಕಡಿಮೆ ಇದೆಯಾ? ಇದನ್ನು ಯಾರು ಬೇಕಾದರೂ, ಅಂದರೆ 10th ಸ್ಟ್ಯಾಂಡರ್ಡ್ ಹುಡುಗಂಗೆ ಹೇಳಿದ್ರು ಬೇಕಂತಂದರೆ ನಾನು 2,000 ಕಂಪ್ನಿ ಕೊಡ್ತೀನಿ, ಇದನ್ನು ಪ್ರತಿ 3 ತಿಂಗಳು ಒಂದ್ಸಲಿ ನೀನು ನೋಡ್ಬಿಟ್ಟು ಹೇಳು ಅಂತಂದರೆ ಬೇಕಾದ್ರೆ ನೋಡ್ಬಿಟ್ಟು ಹೇಳ್ಬಿಡ್ತಾನೆ. ಸೊ ಅಷ್ಟು ಕಷ್ಟ ಏನಿಲ್ಲ ಇದು. ನೆಕ್ಸ್ಟು ಟೆಕ್ನಿಕಲ್ ಏನು ಹೇಳ್ತೀನಿ ಅದನ್ನು ಸಿಂಪಲಾಗಿ ಒಂದು 2 ಇಂಡಿಕೇಟರ್ನ ಹೇಳ್ತೀನಿ. ಅದು ನಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಕಂಪ್ನಿಗೆ ನಾವು ಟೆಕ್ನಿಕಲ್ ಬ್ರೇಕ್ಔಟ್ ಆದಾಗ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕಾನ್ಸೆಪ್ಟ್. ಎಸ್, ಟೆಕ್ನಿಕಲ್ ಹೇಳಿ ನನಗೆ. ನೋಡಿ, ನಾನು ಇವಾಗ ನಿಮಗೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಬಗ್ಗೆ ಹೇಳಿದೆ. ₹100 ₹150 ಇದ್ದಿದ್ದು ಆಲ್ಮೋಸ್ಟ್ ₹800 ಹೋಯ್ತು ಅಂತ. ಸೊ ₹100 ಹೆಂಗೆ ತೊಗೊಳೋದು, ನಾವು ಹೆಂಗೆ ಗೊತ್ತಾಗುತ್ತೆ? ಒಂದು ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅಂದರೆ ಇದು ಪಬ್ಲಿಕ್ ಹೋಲ್ಡಿಂಗ್ ಬರೀ 7% ಇದೆ, ಮುಂದಕ್ಕೆ ಮೇಲಕ್ಕೆ ಹೋಗೋವಂಥ ಚಾನ್ಸಸ್ ತುಂಬ ಇದೆ ಅಂತ. ಆದರೆ ಒಂದೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಕಂಪ್ನಿ ₹100 ಇರೋದು 1 ವರ್ಷ 2 ವರ್ಷ 3 ವರ್ಷ ಆದರೂ ಫ್ಲ್ಯಾಟಾಗೇ ಇದ್ಬಿಡುತ್ತೆ. ಸೊ ಇದು ಬ್ರೇಕ್ಔಟ್ ಆದಾಗ, ಬ್ರೇಕ್ಔಟ್ ಅಂತಂದರೆ ನೋಡಿ ಏನು ಅಂತಂದರೆ RSI ಅನ್ನೋದು ಒಂದು ಇಂಡಿಕೇಟರ್ ಇದೆ. ಇದು ಮಂತ್ಲಿ ಚಾರ್ಟಲ್ಲಿ, ಟೆಕ್ನಿಕಲಿ ಮಂತ್ಲಿ ಚಾರ್ಟಲ್ಲಿ ಎಬೋವ್ 60 ಬರಬೇಕು. ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್ ಅಂತ ಒಂದು ಇಂಡಿಕೇಟರ್ ಇದೆ, ಇದು ಬ್ರೇಕ್ಔಟ್ ಆಗಬೇಕು. ಎರಡೂ ಆಯಿತು ಅಂತಂದರೆ ಆಲ್ಮೋಸ್ಟ್ ನೋಡಿ ಈ ರೇಂಜಲ್ಲಿ ಆಗಿದೆ. ಬ್ರೇಕ್ಔಟ್ ಅಂದರೆ ಅದು ಎಬೋವ್ 60 RSI ಬರಬೇಕು. ಬೋಲಿಂಜರ್ ಬ್ಯಾಂಡಲ್ಲಿ 3 ಬ್ಯಾಂಡ್ಸ್ ಇರುತ್ತೆ. ಆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಬ್ರೇಕ್ಔಟ್ ಆಗಬೇಕು. ಇದು ಆಯಿತು ಅಂತಂದರೆ ನಮಗೆ ಈ ಸ್ಟಾಕು ಮೇಲಕ್ಕೆ ಹೋಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ, ಅದು ಫಾಸ್ಟಾಗಿ ಹೋಗುವಂಥ ಚಾನ್ಸಸ್ ಇದೆ ಅಂತ ನೋಡಿ. ಆಲ್ಮೋಸ್ಟ್ ಇದು ಕಲ್ಯಾಣ್ ಜ್ಯುವೆಲ್ಲರ್ಸು ಇಲ್ಲಿಂದ ಬ್ರೇಕ್ಔಟ್ ಆಗಿದೆ. ಇಲ್ಲಿಂದ ನಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ವಿತಿನ್ 1.5 ಇಯರು ಕೊಟ್ಟಿದೆ. ಸೊ ಈ ಥರದನ್ನು ನೀವು ಕಲಿಬೇಕು ಅಂತಂದರೆ, ಅಂದರೆ ಒಂದು ಗ್ರೂಪ್ನ ಮಾಡ್ಕೊಂಡ್ವಿ, ಗ್ರೂಪ್ನ ಮಾಡಿಕೊಂಡು ಅದನ್ನು ಟೆಕ್ನಿಕಲಿ ಹೇಗೆ ಅಳವಡಿಸ್ಕೊಳ್ಳೋದು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು, ಒಂದು ಬೈ ಎಲ್ಲಿ ಮಾಡಬೇಕು, ಅಕಸ್ಮಾತ್ ಅಲ್ಲಿಂದ ಬಿದ್ದರೆ ಏನು ಸ್ಟಾಪ್ ಲಾಸ್ ಇರುತ್ತೆ, ಪ್ಲಸ್ ನಮಗೆ ಟಾರ್ಗೆಟ್ ಏನು, ಎಷ್ಟು ವರ್ಷ ಮೇಲಕ್ಕೆ ಹೋಗ್ಬೋದು, ಇದನ್ನೆಲ್ಲ ಕಲ್ತ್ಕೊಳ್ಳೋದನ್ನು ನಾವು ನಮ್ಮ ಟ್ರೈನಿಂಗ್ ಸೆಷನಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಅಂದರೆ ನೀವು ಯಾವ ಥರ ಕಲಿಬೋದು, ಈ ಥರ ಕಲಿತ್ರೆ ಈ ಥರ ರಿಸಲ್ಟ್ಸು ಬರುತ್ತೆ ಅನ್ನೋ ಥರ ನೋಡಿ. ಇದ್ರ ಜೊತೆಗೆ ಇನ್ನೊಂದು ಸ್ಟಾಕ್ ತೋರಿಸ್ತೀನಿ. ಇವಾಗ ಏಷ್ಯನ್ ಪೇಂಟು ನಮ್ಮ ಗ್ರೂಪಲ್ಲಿದೆ. ಅಂದರೆ ಏನು, ಪಬ್ಲಿಕ್ ಹೋಲ್ಡಿಂಗ್ ಬರೀ 20% ಇದೆ. ಸೊ ಇದನ್ನು ನಾವು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಇದು ಲಾಸ್ಟ್ 3 ವರ್ಷದಿಂದ ಬ್ರೇಕ್ಔಟೇ ಕೊಟ್ಟಿಲ್ಲ. ಅಂದರೆ ನಮಗೆ ಬೋಲಿಂಜರ್ ಬ್ಯಾಂಡ್ ಸಪೋರ್ಟ್ ಮಾಡಿಲ್ಲ, ಮೇಲಕ್ಕೆ ಹೋಗಿಲ್ಲ. ಸೊ ಹಾಗಾಗಿ 3 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ ಮಾಡಿಲ್ಲ. ಇನ್ವೆಸ್ಟ್ ಮಾಡದೇ ಇರೋದಕ್ಕೆ ನಮಗೇನು ಇದಾಗ್ತಾಯಿದೆ, ನಾವು ಇನ್ವೆಸ್ಟ್ ಮಾಡಿಲ್ಲ, ಅದು ಮೇಲೂ ಹೋಗ್ತಾ ಇಲ್ಲ, ಅದು ಕೆಳಗಡೆ ಬರ್ತಾಯಿದೆ. ಈ ಕೆಳಗಡೆ ಬರ್ತಾ ಇರೋದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಹೇಗೆ ಅಂತಂದರೆ ಈ ಬೋಲಿಂಜರ್ ಬ್ಯಾಂಡ್ ಮತ್ತು RSI ಏನಿದೆ ಇದು ನಮಗೆ ಒಂದು ಇಂಡಿಕೇಷನ್ನ ಕೊಡುತ್ತೆ. ಅಂದರೆ ಈ ಥರ ನಾವು ಗ್ರೂಪ್ನ ಯಾವುದೋ ಕಂಪ್ನಿಗೆ ಮಾಡಿದ್ರೆ ವರ್ಕೌಟ್ ಆಗೋಲ್ಲ, ಯಾವುದೋ ಹೋಲ್ಡಿಂಗ್ಸು ಜಾಸ್ತಿ ಇರೋವಂಥ ಕಂಪ್ನಿ ಮಾಡಿದ್ರೆ ವರ್ಕೌಟ್ ಆಗದೇ ಇರ್ಬೋದು, ಮತ್ತು ROE ಕಡಿಮೆ ಇರೋವಂಥದ್ದು ಮಾಡಿದ್ರೆ ವರ್ಕೌಟ್ ಆಗದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ, ಒಂದು ದೊಡ್ಡ ಲಾಟ್ನ, ಒಂದು 2,000 ಕಂಪ್ನಿನ ಫಸ್ಟು ಫಂಡಮೆಂಟಲ್ ಆಗಿ ಯಾವ್ಯಾವ ಕಂಪ್ನಿ ಸ್ಟ್ರಾಂಗ್ ಇದೆ ಅನ್ನೋದನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಅದೇ ಕಂಪ್ನಿನಲ್ಲಿ ಇದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಇದರಲ್ಲಿ ಒಂದು ಏನು ಅಂತಂದರೆ ಬ್ರೇಕ್ಔಟ್ ಅಂತಂದರೆ ಮೀಡಿಯಮ್ ಟು ಲಾಂಗ್ ಟರ್ಮ್ ಅಂತ ಇದೆ. ಸೊ 1-1.5 ವರ್ಷ ಹೋಲ್ಡ್ ಮಾಡೋವಂಥ ಒಂದು ಟ್ರೇಡು.
ಇಲ್ಲ ನಾವು ಇದಕ್ಕೆ ವೀಕ್ಲಿ ಚಾರ್ಟ್ನ ಯೂಸ್ ಮಾಡ್ತೀವಿ, ಇದು ನಾವು ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಂತಂದರೆ ನೆಕ್ಸ್ಟ್ ಒಂದು 3 ಮಂತ್ಸಲ್ಲಿ ಬ್ರೇಕ್ಔಟ್ ಆಗುವಂಥ ಟ್ರೇಡು. ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ಹೇಗೆ ಅಂತಂದರೆ ನಿಮಗೆ ಈ ವಿಡಿಯೋ ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ಏನು ಹೇಳ್ಕೊಡ್ತಾರೆ ಅಂತ. ಇದನ್ನು ಇನ್ ಡೆಪ್ತ್ ನಾವು ಅಲ್ಲಿ ಹೇಳ್ಕೊಡ್ತೀವಿ. ಸೊ ಇದು ಒಂದು ಕಂಪನಿಯ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ಸ್ ಆ್ಯಕ್ಚುಲಿ. ಸೊ ಇದ್ರ ಮೇಲೆ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ. ಸೊ ಏಕೆಂದರೆ ಟ್ರೇಡಿಂಗ್ ಅನ್ನೋದು ಸ್ವಲ್ಪ ಸೀರಿಯಸ್ ಆಗಿರುವಂಥ ಟಾಪಿಕ್ಕು. ಸೊ ಅದನ್ನು ನೀವು ಪ್ರೊಫೆಷ್ನಲ್ಸ್ ಹತ್ರ ಹೋಗಿ ಕಲಿತ ಮೇಲೆ ನೀವು ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿ. ಇಲ್ಲೇ ನನಗೆ ಗೊತ್ತಾಗ್ಬಿಡ್ತು ನಾನು ಶುರು ಮಾಡ್ತೀನಿ ಅಂತ ಹೇಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಟ್ರೇಡಿಂಗ್ ಅನ್ನೋದು ಅದರಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಹೀಗಾಗಿ ಅದನ್ನು ಒಬ್ಬ ಎಕ್ಸ್ಪರ್ಟ್ ಲೆವೆಲಲ್ಲಿ ನೀವು ಕಲ್ತ್ಕೊಳ್ಳೋದು ತುಂಬ ಮುಖ್ಯ. ಸೊ ಈ ಒಂದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ನೀಟಾಗಿ ಮತ್ತು ಸಿಂಪಲ್ಲಾಗಿ ಹೇಳಿಕೊಟ್ಟಂಥ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ನ ಸಂಸ್ಥೆಯ ಓನರ್ ಮತ್ತು CEO ಆಗಿರುವಂಥ ಕಾಶಿನಾಥ್ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಕ್ಸೆಲ್ ಟ್ರೆಂಡ್ ಪಿಕ್ನ ನಂಬರ್ ನಮ್ಮ ಸ್ಕ್ರೀನ್ ಮೇಲೂ ಕಾಣುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ವೀಕೆಂಡ್ ಕ್ಲಾಸ್ ಇರುತ್ತೆ, ನೀವು ಹೋಗಿ ಜಾಯ್ನ್ ಆಗಿ. ಒಂದು ವೀಕೆಂಡ್ ನೀವು ಜಾಯ್ನ್ ಆದರೆ ಬಹುಶಃ ಮತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಅನಿಸುತ್ತೆ ಆ ಜರ್ನಿನ. ಸೊ ಅಷ್ಟು ಮಾಡಿ ಅದಾದ ನಂತರ ನಿಮ್ಮ ಟ್ರೇಡರ್ ಜರ್ನಿನ ಶುರು ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ. ಅವರು ಹೇಳಿರುವಂಥ ವೆಬ್ಸೈಟ್ಗಳ ಲಿಂಕ್ಗಳು ನಾನು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಒಂದಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಕೆ ನಿಮಗದು ಹೆಲ್ಪ್ ಮಾಡ್ಬೋದು. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.